ಮನೆಗೆ ಬಂದರೆ ಮ್ಯಾಂಡೇಟರಿ ಇದಂತು. ಹಲೋ ಆಲ್, ವೆಲ್ಕಮ್ ಟು ಮೈ ನ್ಯೂ ಸೀರೀಸ್. ಸಮ್ಮರ್ ಸೀಸನಲ್ಲಿ ಇದನ್ನ ಕುಡಿಯೋದಿರೋಕ್ಕಾಗುತ್ತಾ? ನಂಗಂತ ಆಗೋದೇ ಇಲ್ಲ. ಅದಕ್ಕೆ ಮನೆಗೆ ಬಂದಾಗ ಅಂತೂ ಅಪ್ಪನ ಜೊತೆ ಪ್ರತಿ ಸಲ ತೆಗೆದುಕೊಡೋಕೆ ಹೇಳ್ತಾ ಇರ್ತೀನಿ. ಎಳ್ನೀರಂತೂ ಕುಡಿಯೋದು ಕಾಮನ್ ಮನೆಗೆ ಬಂದ ಮೇಲೆ. ಹಾಗೆ ಬೆಳಿಗ್ಗೆ ಎಳ್ನೀರು ಕುಡ್ಕೊಂಡು ಮುಂದಿನ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಏನಂತೀರ ಮುಂದಿನ ಕೆಲಸ? ತೆಗೆದಿಟ್ಟಿದ್ದ ಅಡಿಕೆ ವೆಟ್ಟಾಗಿ ಸ್ವಲ್ಪ ಅದಕ್ಕೆ ಫಂಗಸ್ ಹಿಡ್ದಿತ್ತು. ಹಂಗೆ ನಾನು ಅಪ್ಪ ಅದನ್ನ ಬಿಸಿಲಿಗೆ ಸ್ವಲ್ಪ ಒಣಗಕ್ಕೆ ಹಾಕೋಣ ಅಂತೇಳಿ ಬಿಡಿಸ್ತಾ ಇದ್ವಿ. ನಮ್ಮ ಕಡೆ ಬಿಸಿಲು ಅಂತೂ ಕೇಳಬೇಕಂತಲೇ ಇಲ್ಲ. ನೀರು ಕುಡ್ದಿದ್ದೆಲ್ಲ ಸ್ವೆಟ್ಟಲ್ಲೇ ಹೋಗುತ್ತೆ. ಆಮೇಲೆ ನಾನು ಅಪ್ಪ ಹೊರಟ್ವಿ ತೋಟದ ಕಡೆ. ಇವಾಗಂತೂ ಕೋಕೋದ ಸೀಸನ್. ಹಾಗೆ ನಾನು ಅಪ್ಪ ಒಂದು ಗೋಣಿ ಇಟ್ಕೊಂಡು ಹೋಗಿ ಎಷ್ಟಿದೆ ಕೋಕೋ ಅದನ್ನ ಕೊಯ್ಕೊಂಡು ಬರೋಣ ಅಂತೇಳಿ ಹೋದ್ವಿ. ತಂಪು ಅಂತ ತೋಟಕ್ಕೆ ಹೋದ್ರೆ ಸೊಳ್ಳೆಗಳು ಬಿಡ್ತಾವ. ನನಗೆ ನೀನೇ ಬೇಕು ಅಂತ ಬಂದು ಕಚ್ತವೆ. ಒಂದು ಟೈಮಲ್ಲಿ ನಮ್ಮ ತೋಟದಲ್ಲಿ ತುಂಬ ಕೋಕೋ ಇತ್ತು. ಇವಾಗಂತೂ ಕೋಕೋನೇ ಇಲ್ಲ. ಯಾಕೆಂತೇಳಿದರೆ ನಾವು ತುಂಬ ಗಿಡ ಕಟ್ ಮಾಡಿದ್ವಿ. ಅಡಿಕೆ ಗಿಡದ ಮಧ್ಯೆ ಕೋಕೋ ಗಿಡ ಹಾಕಿರೋದ್ರಿಂದ ಅದು ಚೆನ್ನಾಗಿ ಬೆಳೆಯೋಕ್ಕೆ ಬಿಡಲ್ಲ ಅಂತೇಳಿ ಅಡಿಕೆ ಗಿಡದ ಮಧ್ಯೆ ಇದ್ದ ಕೋಕೋ ಗಿಡನ ಕಟ್ ಮಾಡಿದ್ವಿ. ಆವಾಗ ಅದಕ್ಕೆ ರೇಟೂ ಚೆನ್ನಾಗಿರಲಿಲ್ಲ. ಇವಾಗ ರೇಟ್ ಇರುವಾಗ ಕೋಕೋನೇ ಇಲ್ಲ. ಬಟ್ ಇರುವಷ್ಟು ಕೋಕೋನ ಸೇಲ್ ಮಾಡೋಣ ಅಂತೇಳಿ ನೆಕ್ಸ್ಟ್ ಪ್ರೋಸೆಸ್ನ ಸ್ಟಾರ್ಟ್ ಮಾಡಿದ್ವಿ. ಇದರಿಂದ ಏನೆಲ್ಲ ಮಾಡ್ತಾರೆ ಗೊತ್ತಾ? ಅದೇ ನೀವು ನೋಡ್ತೀರಾ ಅಲ್ವಾ ಶಾಪಲ್ಲೆಲ್ಲ ಚಾಕ್ಲೇಟ್ ಪೌಡರ್, ಚಾಕ್ಲೇಟ್ಸ್, ಡಾರ್ಕ್ ಚಾಕ್ಲೇಟ್ಸ್ ಎಲ್ಲ ಇದರಿಂದಾನೇ ಮಾಡೋದು. ಸೊ ಅದಕ್ಕೆ ಇದ್ದಿದ್ದನ್ನ ಬುತ್ತಿಗೆ ಹಾಕೊಂಡು ಅಪ್ಪನ ಜೊತೆ ಕೊಟ್ಟು ಕಳಿಸಿದ್ವಿ. ಮನೇಲಿದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅದೇ ಬೇಜಾರು. ಹೇಗೆ ಬೆಳಿಗ್ಗೆ ಆಗುತ್ತೆ, ಹೇಗೆ ಸಂಜೆ ಆಗುತ್ತೆ ಅಂತ. 1-2 ಸಲ ತೋಟಕ್ಕೆ ಹೋಗಿ ಬಂದರೆ ಅಲ್ಲಿ ಟೈಮ್ ಹೋಯ್ತು. ಆಮೇಲೆ ನಮ್ಮ ಮನೆಯಲ್ಲೇ ಬೆಳೆದಿದ್ದ ಬೆಂಡೆಕಾಯಿನ ಅಮ್ಮ ಕಟ್ ಮಾಡಿ ಕೊಟ್ಟರು. ಇದು ಪ್ಯೂರ್ ನಾಟಿ ಬೆಂಡೆಕಾಯಿ, ಯಾವುದೇ ರಾಸಾಯನಿಕ ಗೊಬ್ಬರ ಇಲ್ಲದಂತಹ ಬೆಳೆಸಿರೋ ಬೆಂಡೆಕಾಯಿ ಇದು. ಇದನ್ನ ಪಲ್ಯ ಮಾಡಿ ಊಟ ಮಾಡಿನೂ ಆಯಿತು. ಸೊ ನೆಕ್ಸ್ಟ್ ಸೀರೀಸಲ್ಲಿ ಸಿಗ್ತೀನಿ. ಬಾಯ್.